ನಮಸ್ತೆ. ಇದರ ಹಿಂದಿನ ವಿಡಿಯೋದಲ್ಲಿ ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇಂದ ಭ್ರಮರಿ ಪ್ರಾಣಾಯಾಮದ ಉಪಯೋಗಗಳು, ಭ್ರಮರಿ ಪ್ರಾಣಾಯಾಮ ಹೇಗೆ ಮಾಡಬಾರದು, ಭ್ರಮರಿ ಪ್ರಾಣಾಯಾಮ ಅಂದ್ರೆ ಏನು, ಇದರ ವಿಚಾರ ಬಗ್ಗೆ ನಾನು ಒಂದು ವಿಡಿಯೋ ಕೊಟ್ಟಿದ್ದೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಭ್ರಮರಿ ಪ್ರಾಣಾಯಾಮ ಮಾಡೋದು ಹೇಗೆ ಹಾಗೆ ಅಂತ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದರಲ್ಲಿ ಒಂದು 4 ಟೈಪ್ ಮೇಲಿದೆ. ನಾನು ಈ ವಿಡಿಯೋದಲ್ಲಿ ಒಂದು 3 ಟೈಪ್ ನಿಮಗೆ ತೋರಿಸ್ಕೊಡ್ತೀನಿ. ಭ್ರಮರಿ ಒಂದೊಂದು ಯೋಗ ಗುರುಗಳು ಒಂದೊಂದು ತರ ಹೇಳ್ಕೊಡ್ತಾರೆ, ಬಟ್ ನೀವು ವಿಷಯ ತಿಳ್ಕೊಂಡಿದ್ರೆ ಒಳ್ಳೇದು. ಎಲ್ಲಾ ಕಾನ್ಸೆಪ್ಟ್ ಒಂದೇನೆ. ಬ್ರೈನ್ ಕೂಲ್ ಮಾಡಿ, ಬ್ರೈನ್ ಸಿಂಕ್ರನೈಸ್ ಮಾಡಿ, ಕಾನ್ಸಂಟ್ರೇಷನ್ ಮೆಮರಿ ಡೆವಲಪ್ ಮಾಡಿ, ದೈಹಿಕವಾಗಿ ಏನಾದರೂ ಏರುಪೇರು ಇತ್ತು ಅಂತಂದ್ರೆ ಅದನ್ನು ಸರಿಪಡಿಸಿ, ಮನಸ್ಸನ್ನ ಒಗ್ಗೂಡಿಸಿ, ನೀವು ನೆನೆಸಿದ್ದನ್ನ ನಡೆಸೋದಕ್ಕೆ ಬೇಕಾಗಿರೋ ಒಂದು ಶಕ್ತಿಯನ್ನ ನಿಮಗೆ ಕೊಡುತ್ತೆ ಭ್ರಮರಿ ಪ್ರಾಣಾಯಾಮ. ಈ ಭ್ರಮರಿ ಪ್ರಾಣಾಯಾಮ ನಾನು ಹೇಳಿದಂಗೆ ನಿಮಗೆ ಬೆಳಗ್ಗೆ ಅಥವಾ ಸಂಜೆ ಬ್ರಹ್ಮಮುಹೂರ್ತ ಅಥವಾ ಗೋಧೂಳಿ ರಂಗ್ಲದಲ್ಲಿ ಮಾಡಿದ್ರೆ ಶ್ರೇಷ್ಠ. ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ, ಸುಖಾಸನ, ಚೇರಾಸನ, ಹೆಂಗ್ ಬೇಕಾದ್ರೂ ನಿಮ್ ಸೌಕರ್ಯ ಹೆಂಗಾಗತ್ತೆ ಹಂಗೆ ಕೂತ್ಕೊಂಡು ಮಾಡಬಹುದು. ಊಟ ಮಾಡಿದ್ರೆ ಅಥವಾ ಗಟ್ಟಿ ಪದಾರ್ಥಗಳು ಆಹಾರಗಳನ್ನು ಸೇವನೆ ಮಾಡಿದ್ರೆ 3 ರಿಂದ 4 ಗಂಟೆ ಕಾಲಗಳು ಕಳೆದಿರಬೇಕು. ನೀರಿನ ಆಹಾರ ತಗೊಂಡಿದ್ರೆ ಮಿನಿಮಮ್ 1 ಗಂಟೆಯಿಂದ 2 ಗಂಟೆ ಕಾಲ ಆಗಿರ್ಬೇಕು. 1 ಗಂಟೆ ಕಾಲ ಆಗಿದ್ರೆ ಸಾಕು. ಬಟ್ಟೆ ಲೂಸ್ ಆಗಿರ್ಬೇಕು, ಜಾಗ ಪವಿತ್ರವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಗಾಳಿ ಓಡಾಟ ಚೆನ್ನಾಗಿರ್ಬೇಕು. ಇಷ್ಟನ್ನ ನೀವು ಫಾಲೋ ಮಾಡಿ ಪದ್ಮಾಸನ, ವಜ್ರಾಸನ ಅಥವಾ ನಿಮಗೆ ಬೇಕಾಗಿರೋ ಆಸನದಲ್ಲಿ ಕೂತ್ಕೊಂಡು ನೀವು ಇದನ್ನ ಮಾಡ್ಬೋದು. ಫಸ್ಟ್ ನಾನು ತೋರಿಸ್ಕೊಡ್ತೀನಿ ನೋಡಿ. ಸಾಧಾರಣ ನಾನು ನಿಮಗೆ ಹೋದ ವಿಡಿಯೋ ಹೇಳಿದಂಗೆ ಕಿವಿ ತೂತಿದೆ ನೋಡಿ, ಅಲ್ಲಿ ಕೈನ ಇಡ್ತಾರೆ, ಬೆಟ್ಟನ ಇಡ್ತಾರೆ, ಇಡಬಾರ್ದು. ಈ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ, ಈ ಜಾಗ ಇದನ್ನ ಮಾತ್ರ ಅಮುಕಬೇಕು. ಗಾಳಿ ತಗೋವಾಗ ಇದನ್ನ ಅಮುಕಬಾರ್ದು, ಸುಮ್ಮನೆ ಇಟ್ಕೊಂಡಿರ್ಬೇಕು. ಕೈಯನ್ನ ಹಿಂಗಿಡಬಾರ್ದು, ಹಿಂಗಿಡಬೇಕು, ಹಿಂಗಿಡಬಾರ್ದು, ಹಿಂಗಿಡಬೇಕು, ಹಿಂಗಿರ್ಬೇಕು, ಹಿಂಗಿರಬಾರ್ದು, ಹಿಂಗಿರ್ಬೇಕು. ಇದನ್ನ ಸುಮ್ಮನೆ ಇಟ್ಕೋಬೇಕು. ಗಾಳಿಯನ್ನ ತಗೋಬೇಕು ನೋಡಿ, ಸ್ಟ್ರೈಟ್ ಆಗಿರ್ಬೇಕು. ಬೆನ್ನುಮುರಿ, ಈ ಶೋಲ್ಡರ್ ಕರೆಕ್ಟ್ ಆಗಿ ಈವನ್ ಆಗಿರ್ಬೇಕು. ಹಿಂಗೆ ಮೇಲೆ ಕೆಳಗೆ ಇರಬಾರ್ದು, ಹಿಂಗಿರಬಾರ್ದು ನೋಡಿ. ಸುಮ್ಮನೆ ಇಟ್ಕೊಂಡಿದ್ದೀನಿ, ನಾ ಅಮುಕಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಗಾಳಿ ತಗೋತೀನಿ ದೀರ್ಘವಾಗಿ. ಈಗ ಅಮುಕ್ಬೇಕು, ಅಮುಕೊಂಡು ಗಾಳಿಯನ್ನ ಬಿಡಬೇಕಾದ್ರೆ ಬಾಯಿಯಿಂದ ಶಬ್ದ ಮಾಡಬಾರದು. ಬಾಯಿಯನ್ನ ಮುಚ್ಕೊಂಡು ಮೂಗಿಂದ ಗಾಳಿಯನ್ನ ಬಿಡಬೇಕು. ಮೂಗಿಂದ ಶಬ್ದ ಬರಬೇಕು. ಥ್ರೋಟು ಮತ್ತೆ ಮೂಗು ಸಿಂಕ್ರನೈಸ್ ಆಗಿ ಶಬ್ದ ಬರುತ್ತೆ. ಇದು ತ್ರಿಕೂಟ, ನಿಮ್ಮ ಏನು ಈ ಆಗ್ನೇಯ ಚಕ್ರ ಅಂತೀವಿ ಅದು ಆಕ್ಟಿವೇಟ್ ಆಗುತ್ತೆ ಇದು ಮಾಡೋದ್ರಿಂದ. ಇದು ಒಂದು ತರದ ಪ್ರಾಣಾಯಾಮ. ಇನ್ನೊಂದು ತರದ್ದು ಹಿಂಗೆ ಇಟ್ಕೊಂಡು ಗಾಳಿಯನ್ನು ತಗೋಬೇಕಾದ್ರೆ ಥ್ರೋಟನ್ನು ಆಕ್ಟಿವೇಟ್ ಮಾಡಿ ಶಬ್ದ ಮಾಡಬೇಕು. ಮುಚ್ಕೋಬೇಕು. ಉಸಿರು ಹಿಡ್ಕೊಂಡು ಅಮುಕಿ, ಹೊಟ್ಟೆ ನಮಕಿ, ಎಲ್ಲಾ ಗಾಳಿನೂ ಹೊರಗೆ ಬಿಡಬೇಕು. ಇದು ಒಂದು ವೆರೈಟಿ. 2 ವೆರೈಟಿ ಆಯ್ತು. ಇನ್ನೊಂದು ವೆರೈಟಿ, ಈ ಬೆಟ್ಟು, ಹೆಬ್ಬೆಟ್ಟು ಅಂತಾರಲ್ಲ, ಇದನ್ನ ಇಲ್ಲಿ ಇಟ್ಕೊಂಡು, ಈ ಬೆಟ್ಟನ ಹುಬ್ಬತ್ರ ಇಟ್ಕೊಂಡು, ಇದನ್ನ ಮೂಗತ್ರ ಇಟ್ಕೊಂಡು, ಇದನ್ನ ಇಲ್ಲಿ ಇಟ್ಕೊಂಡು, ಈ ಬೆಟ್ಟು ಕಣ್ಣನ್ನ ಮುಚ್ಚಬೇಕು, ಈ ಬೆಟ್ಟು ಹುಬ್ಬು ಮೇಲೆ ಇರಬೇಕು, ಈ ಬೆಟ್ಟು ಮೂಗು ಹೊಳ್ಳೆ ಇದೆಲ್ಲ ಆ ಜಾಗ ಇರಬೇಕು. ಇದು ಫ್ರೀ ಆಗಿರ್ಬೇಕು. ಈಗ ಮಾಡ್ತೀನಿ ನೋಡಿ. ಗಾಳಿಯನ್ನು ತಗೋಬೇಕಾದ್ರೆ ಮೂಗನ್ನ ಅಮುಕಬಾರ್ದು. ಗಾಳಿಯನ್ನು ಬಿಡಬೇಕಾದ್ರೆ ಸ್ವಲ್ಪ ಸ್ಲೈಟ್ ಆಗಿ ಮೂಗನ್ನ ಅಮುಕಬೇಕು. ಶಬ್ದ ಮೂಗಿಂದ ಬರಬೇಕು, ಬಾಯಿಂದ ಮಾಡಬಾರ್ದು. ಇದು ಗಾಳಿ ತಗೋಬೇಕಾದ್ರೆ ಈ ಟೆಂಪಲ್ ಜಾಗ, ಇದನ್ನ ಈ ಕಾರ್ಟಿಲೇಜ್ ನ ಅಮುಕಬಾರ್ದು. ಗಾಳಿ ತಗೊಂಡು ಬಿಡಬೇಕಾದ್ರೆ ಮಾತ್ರ ಮುಚ್ಕೊಂಡು ಅಮುಕಬೇಕು, ಅಮುಕೊಂಡು ಮುಚ್ಕೋಬೇಕು.
ತುಂಬಾ ಎಫೆಕ್ಟ್ ಇರುತ್ತೆ. ತುಂಬಾ ಒಳ್ಳೆ ಪ್ರಾಣಾಯಾಮ, ಮಕ್ಕಳಿಗೆ ತುಂಬಾ ಶ್ರೇಷ್ಠ. ಮೆಮರಿ ಕಾನ್ಸಂಟ್ರೇಷನ್ ತುಂಬಾ ಡೆವಲಪ್ ಆಗುತ್ತೆ, BP ಕಮ್ಮಿ ಆಗುತ್ತೆ, ಮೈಗ್ರೇನ್ ಹೆಡೇಕ್ ಇದ್ದರೆ ಹೋಗುತ್ತೆ, ದೇಹದಲ್ಲಿ ಏರುಪೇರುಗಳಾಗಿದ್ದರೆ ಸರಿಯಾಗುತ್ತೆ, ಕೋಪ ತಾಪಗಳು ಮತ್ತೆ ಆತಂಕ, ನಕಾರಾತ್ಮಕ ಚಿಂತನೆಗಳು ಎಲ್ಲ ಪಾರಾಗುತ್ತೆ. ಧ್ಯಾನ ಮಾಡೋದ್ರ ಮೊದಲು ಇದು ಮಾಡಿದ್ರೆ ತುಂಬಾ ಉನ್ನತ ಪ್ರಾಣಾಯಾಮ. ಏನಾದ್ರು ಅನುಮಾನ ಇದ್ರೆ ನಂಗೆ ಫೋನ್ ಮಾಡಿ. ನಮಸ್ಕಾರ.